ಭಾರತ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪಾಕಿಸ್ತಾನದ ಮಾಧ್ಯಮಗಳಿಂದಲೂ ಕೂಡ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ವರದಿಯಾಗಿದೆ. ಪಾಕಿಸ್ತಾನದ ಪ್ರಮುಖ ಸುದ್ದಿವಾಹಿನಿ ಜಿಯೋ ನ್ಯೂಸ್ ಇಂದ ಈ ಒಂದು ವರದಿ. ಭಾರತದಲ್ಲೂ ಯುದ್ಧದ ವಿರುದ್ಧ ಧ್ವನಿ ಎತ್ತಲಾಗ್ತಾ ಇದೆ ಎನ್ನುವಂಥದ್ದು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ಬೇಡ ಎಂತ ಇದ್ದಾರೆ ಅಂತ ಹೇಳಿ ವರದಿಯನ್ನ ಮಾಡಿದ್ದಾರೆ. ಜಿಯೋ ನ್ಯೂಸ್ ನಿಂದ ಈ ಒಂದು ವರದಿ ಬಂದಿದೆ. ಜಿಯೋ ನ್ಯೂಸ್ ವರದಿ ಉಲ್ಲೇಖಿಸಿ ಬಿಜೆಪಿಯಿಂದ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪೋಸ್ಟ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಕಿಸ್ತಾನದ ರತ್ನ ಅಂತ ಕರೆದಂತಹ ಆರ್ ಅಶೋಕ್ ತಮ್ಮ ಬಾಲಿಶ ಅಸಂಬದ್ಧ ಹೇಳಿಕೆಯಿಂದ ಈಗ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿಯನ್ನ ಮಾಡಿದ್ದಾರೆ. ಎಸ್, ಸಿದ್ದರಾಮಯ್ಯ ಅವರ ಆ ಒಂದು ಹೇಳಿಕೆ, ಸಿದ್ದರಾಮಯ್ಯ ಅವರ ಆ ಒಂದು ಮಾತು ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಭಾರತ ಮಾತ್ರವಲ್ಲದೆ ಸಿದ್ದರಾಮಯ್ಯ ಪಾಕಿಸ್ತಾನದ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಇದ್ದಾರೆ. ಪಾಕಿಸ್ತಾನದ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲವೇ ಇಲ್ಲ ಎನ್ನುವಂತಹ ಮಾತನ್ನ ಹೇಳುವುದರ ಮುಖಾಂತರ ಯುದ್ಧ ಬೇಡ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪಾಕಿಸ್ತಾನದ ಮಾಧ್ಯಮಗಳಿಂದಲೂ ಕೂಡ ಸಿದ್ದರಾಮಯ್ಯ ಹೇಳಿಕೆಯ ಬಗ್ಗೆ ವರದಿಯನ್ನ ಮಾಡಲಾಗಿದೆ. ಪಾಕಿಸ್ತಾನದ ಪ್ರಮುಖ ಸುದ್ದಿವಾಹಿನಿ ಜಿಯೋ ನ್ಯೂಸ್ ಇಂದ ವರದಿ ಕೂಡ ಮಾಡಲಾಗಿದೆ. ಭಾರತದಲ್ಲೂ ಯುದ್ಧದ ವಿರುದ್ಧ ಧ್ವನಿ ಎತ್ತೋರಿದ್ದಾರೆ ಅಂತ ಹೇಳಿ ಪಾಕ್ ನ್ಯೂಸ್ ಚಾನೆಲ್ಗಳು ಹೇಳ್ತಾ ಇದ್ದಾವೆ. ಸಿದ್ದರಾಮಯ್ಯ ಹೇಳಿದ್ದು ಒಂದು ರೀತಿ ಸರಿಯಿದೆ ಎನ್ನುವಂಥದ್ದು ಹಲವರ ವಾದವಾಗಿದೆ. ಯಾಕಂತಂದ್ರೆ ಯುದ್ಧ ನಡೀತು ಅಂತಂದ್ರೆ ಅದೆಷ್ಟೋ ಜನರ, ಅಮಾಯಕ ಜನರ ಮಾರಣ ಹೋಮಗಳೇ ನಡೆಯುತ್ತೆ. ಅದರ ಬದಲಿಗೆ ನಮ್ಮ ಹತ್ರ ಇರುವಂತಹ ಸೈನ್ಯವನ್ನ ಗಟ್ಟಿ ಮಾಡ್ಕೋಬೇಕು, ನಮ್ಮ ಹತ್ರ ಇರುವಂತಹ ಭದ್ರತೆಯನ್ನ ಸರಿಯಾಗಿ ನೋಡ್ಕೋಬೇಕು, ನಾವು ಭದ್ರವಾಗಿರಬೇಕು, ಸೇನೆಯನ್ನ ಭದ್ರತೆಗೊಳಿಸಬೇಕು, ಸೇನೆ ಎಲ್ಲರನ್ನೂ ಭದ್ರತೆಯನ್ನಾಗಿ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಾವು ಗಟ್ಟಿಯಾಗಿ ನಿಲ್ಲಬೇಕು, ಅದು ಬಿಟ್ಬಿಟ್ಟು ಯುದ್ಧ ಅಂತ ಹೋಗೋದಿಲ್ಲ. ಯುದ್ಧ ನಡೆದ್ರೆ ಅದೆಷ್ಟೋ ಜೀವಗಳು ಹೋಗುತ್ತೆ. ಈಗ ಆಲ್ರೆಡಿ ನೋಡ್ತಾ ಇರ್ತೀರಾ ನೀವು, ಇಸ್ರೇಲ್, ಇರಾನ್ ಆ ದೇಶಗಳಲ್ಲೆಲ್ಲ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಿದೆ ಅಲ್ವಾ ವೀಕ್ಷಕರೇ. ಈಗ ಭಾರತ ಪಾಕಿಸ್ತಾನ ಯುದ್ಧ ಅಂತ ಬಂದ್ರೆ ನಮ್ಮ ಹತ್ರ ಎಷ್ಟು ಸೇನೆ ಇದೆಯೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಪಾಕಿಸ್ತಾನದಲ್ಲಿ ಇರಬಹುದು. ಪಾಕಿಸ್ತಾನಕ್ಕೆ ಒಂದಿಷ್ಟು ದೇಶಗಳು ಕೂಡ ಸಪೋರ್ಟ್ ಮಾಡಬಹುದು. ಮಾರಾಮಾರಿ ಯುದ್ಧ ನಡೀತು ಅಂತ ಹೇಳಿದ್ರೆ, ಮಾರಾಮಾರಿ ಯುದ್ಧ ನಡೀತು ಅಂದ್ರೆ ಅದೆಷ್ಟೋ ಅಮಾಯಕರ ಪ್ರಾಣ ಹೋಗುತ್ತೆ ವೀಕ್ಷಕರೇ. ಎಸ್, ಸಿದ್ದರಾಮಯ್ಯ ಅದ್ರ ಬಗ್ಗೆ ಅವರ ಪ್ರತಿಕ್ರಿಯೆ ಏನಿತ್ತು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಸರಿಯಾಗಿ ಮಾಡಬೇಕಾಗಿತ್ತು. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂತ ಜಾಗ. ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ದರ್ ಇಸ್ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೋತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ ಪಾಕಿಸ್ತಾನ ಮೇಲೆ. ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿದೆ. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂತ ಜಾಗ. ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ದರ್ ಇಸ್ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೋತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ ಪಾಕಿಸ್ತಾನ ಮೇಲೆ. ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರೋದಿಷ್ಟೇ,
ಯುದ್ಧದ ಅನಿವಾರ್ಯತೆ ಇಲ್ಲ, ಯುದ್ಧ ನಡೆದ್ರೆ ಅದೆಷ್ಟೋ ಮಾರಣ ಹೋಮಗಳೇ ನಡೆದು ಹೋಗುತ್ತೆ. ಯಾರೀ ಹೇಳ್ತಾ ಇದ್ದಾರೆ? ಯಾರು ಯುದ್ಧ ಬೇಕು ಅಂತ ಕೇಳ್ತಾ ಇದ್ದಾರೆ? ಯುದ್ಧ ನಡೆದ್ರೆ ಮುಂದೇನಾಗತ್ತೆ ಅಂತ ಎಲ್ಲಾ ರಾಜಕೀಯ ನಾಯಕರಿಗೂ ಗೊತ್ತು, ಎಲ್ರಿಗೂ ಕೂಡ ಗೊತ್ತು. ಅದಕ್ಕೆ ಯುದ್ಧ ಬೇಕು ಅಂತ ಹೇಳ್ತಾ ಇಲ್ಲ. ಈ ತರ ಆಗ್ತಾ ಇದೆಯಲ್ಲ, ಭಯೋತ್ಪಾದಕರನ್ನ ನಿಯಂತ್ರಣ ಮಾಡಿ ಅನ್ನುವಂಥದ್ದು ಕೂಡ ಹೇಳ್ತಾ ಇರುವಂತದ್ದು. ಈಗ ಸಿದ್ದರಾಮಯ್ಯ ಅವ್ರು ಹೇಳಿದ್ದು ಅದೇ, ನೀವು ಭದ್ರತಾ ವಿಚಾರಕ್ಕೆ ಬಿಗಿ ಮಾಡಿಟ್ಕೊಳ್ಳಿ ಭದ್ರತೆಯನ್ನ, ಹೊರತು ಯುದ್ಧ ಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು. ಸಿದ್ದರಾಮಯ್ಯ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಪಾಕಿಸ್ತಾನ ವರದಿಯನ್ನ ಮಾಡಿದೆ. ಅದೆಷ್ಟು ಪಾಕಿಸ್ತಾನ ನೋಡ್ತಾ ಇದೆ ಭಾರತವನ್ನ, ನೀವೇ ಲೆಕ್ಕ ಹಾಕಿ. ಸಿದ್ದರಾಮಯ್ಯ ಅವರ ಹೇಳಿದ ಒಂದೇ ಒಂದು ಮಾತು ಫುಲ್ ವೈರಲ್ ಆಗ್ತಾ ಇದೆ. ಅವರು ಕೂಡ ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಪಾಕಿಸ್ತಾನದ ನ್ಯೂಸ್ ಚಾನೆಲ್ ಅಲ್ಲಿ ಸುದ್ದಿ ಹೋಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಟ್ವೀಟ್ ಅನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧವಾಗಿ ಕುಟುಕಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ರಾಜ ಸತ್ಕಾರ ಸಿಗುತ್ತೆ ಪಾಕಿಸ್ತಾನದಲ್ಲಿ ಎನ್ನುವಂತಹ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ.